ಹೀರೋ ಫೇವ್ರೆಟ್ ಹೀರೋ ಅನ್ನೋದಕ್ಕಿಂತ ಯಾವ ಹೀರೋ ಮೇಲೆ ಕ್ರಶ್ ಇತ್ತು ಗ್ರೋಯಿಂಗ್ ಅಪ್ ಅಲ್ಲ ಈಗ್ಲೂ ಕೂಡ? ಅಫ್ಕೋರ್ಸ್ ಅವಾಗ್ಲಿಂದನೂ ಪುನೀತ್ ಸರ್ ತುಂಬಾ ಇಷ್ಟ, ಇವಾಗ್ಲೂ ಇಷ್ಟ, ಅಂಡ್ ಫಾರ್ ಎವರ್ ಪುನೀತ್ ಸರ್. ಯಾ, ಅಂಡ್ ಯಶ್ ಸರ್ ಅಂಡ್ DQ ಸರ್. ಓಕೆ ಓಕೆ. ಸೊ ಯಶ್ ಸರ್ ಯಾವಾಗ ಇಷ್ಟ ಆಗಿದ್ದು? ಗೂಗ್ಲಿ ನೋಡ? ಇಲ್ಲ, ಯಶ್ ಸರ್ ಮೊಗ್ಗಿನ ಮನಸ್ಸಿನಿಂದನೇ ತುಂಬಾ ಇಷ್ಟ. ವೆರಿ ನೈಸ್. ಹೀರೋಯಿನ್? ಹೀರೋಯಿನ್ ನಲ್ಲಿ ಐ ಲವ್ ಸರಿತಾ ಮ್ಯಾಮ್. ಹೋದ್ರಿ ಇಲ್ಲ, ಹಂಗ್ ನೋಡಿದ್ರೆ ನಮ್ಮ ಅಣ್ಣವರು ಅವರೆಲ್ಲ ಬಾರಿ ಇಷ್ಟ. ಹಳೆ ಮೂವೀಸ್ ಎಲ್ಲ ತುಂಬಾ ನೋಡ್ತೀನಿ, ತುಂಬಾ ಹಳೆ ಸಾಂಗ್ಸ್ ಕೇಳಕ್ ಇಷ್ಟಪಡ್ತೀನಿ ನಾನು. ಆಮೇಲೆ ರಮೇಶ್ ಸರ್, ಸೊ ಸುಮಾರು ಜನ ಇದಾರೆ ಲಿಸ್ಟ್, ಅದೇ ಮ್ಯಾಮ್. ಇವಾಗ ಯಾರಿಗಾದ್ರೂ ಕೇಳಿದ್ರೆ ಟಕ್ಕಂತ ಒಂದ್ ಹೆಸರು ಹೇಳ್ತಾರೆ. ನೀವು ಸಿಂಗರ್ಸ್ ಅಂದ್ರೂ ಒಂದ್ 6 ಜನ ಹೆಸರು ಹೇಳಿದ್ರಿ, ಆಕ್ಟರ್ಸ್ ಅಂದ್ರೂ ಒಂದ್ 5 ಜನ ಹೇಳ್ತಾ ಇದೀರಾ. ಅದೊಂಥರ ಲೈಕ್ ಒಂದೊಂದ್ ಮೂವಿ ನೋಡಿದಾಗ ಓ ಮೈ ಗಾಡ್ ಏನ್ ಹಿಂಗ್ ಪರ್ಫಾರ್ಮ್ ಮಾಡಿ ಆ ತರ ಅನ್ಸುತ್ತೆ. ಅಂಡ್ ಎವ್ರಿ ಮೂವಿ, ಅಷ್ಟು ಮೂವಿ ನೋಡಿರೋದು ಎಲ್ಲಾರು ನನ್ನ ಫೇವ್ರೆಟ್ಸೆ. ಪರ್ಟಿಕ್ಯುಲರ್ ಒಬ್ರು ಅಂತಾಗೆಲ್ಲ ನನ್ ಹಂಗ್ ತಲೆಲಿಲ್ಲ. ನಿಶಾ, ಗೊತ್ತಾಗ್ತಾ ಇದೆ ನಿಮ್ಗೆ ಮೂವಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನೀವು ಹೇಳ್ತಾ ಇರೋದ್ರಿಂದಾನೆ. ಎಜುಕೇಶನ್ ಬಗ್ಗೆ ಹೇಳಿ, ಓದಿದ್ದೆಲ್ಲ ಎಲ್ಲಿ? ನನ್ ಸ್ಕೂಲಿಂಗ್ ಮಾಡಿದ್ದು ಇಲ್ಲೇ ಬ್ಯಾಂಗ್ಳೂರಲ್ಲೇ, ಅದಿತಿ ಪಬ್ಲಿಕ್ ಸ್ಕೂಲ್ ಅಂತ. ಅಂಡ್ ನನ್ನ PU ಮಾಡಿದ್ದು RNSIT. ನಾನು ಡಿಗ್ರಿ ಮುಗಿಸಿದ್ದು BGS ಅಲ್ಲಿ. ಸೊ ಇವಾಗ ಮನೇಲಿ ಪೇರೆಂಟ್ಸ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ, ಬಟ್ ಹೇಳಲ್ವಾ ಯಾವಾಗಾದ್ರೂ ನಿಮ್ ಟ್ರಾವೆಲಿಂಗ್ ನೀವು ಸುಸ್ತಾಗಿರೋದೆಲ್ಲ ನೋಡಿ ಬ್ರೇಕ್ ತಗೋ, ಸ್ವಲ್ಪ ಇರು, ಟೇಕ್ ಟೈಮ್ ಫಾರ್ ಯೋರ್ ಸೆಲ್ಫ್? ಇಲ್ಲ, ಅದ್ಯಾವುದು ಇಲ್ಲ. ಅಂದ್ರೆ ರೆಸ್ಟ್ ಮಾಡು ಅಂತ ಹೇಳ್ತಾರೆ, ಬಟ್ ನನಗೇನ್ ಇಷ್ಟ ಮುಂಚೆಯಿಂದನೂ, ನನ್ಗೇನ್ ಇಷ್ಟ ಅದನ್ನ ನೀನ್ ಮಾಡು, ನಿಂಗೆ ಇಷ್ಟ ನೀನ್ ಮಾಡು ಅಂತಾನೆ ಇವಾಗವರೆಗೂ ಪುಷ್ ಮಾಡಿರೋದು. ಸೊ ಹಂಗಾಗಿ ನಾನು ಯಾವಾಗ ನಂಗೆ ತುಂಬ ಸುಸ್ತಾಗಿ ಐ ರಿಯಲಿ ವಾಂಟ್ ಟು ಟೇಕ್ ಬ್ರೇಕ್ ಅಂತ ನಮ್ಮ ಮನೇಲಿ ಹೇಳ್ತೀನಿ, ಅವಾಗ ಓಕೆ ಸಾಕು ರೆಸ್ಟ್ ಮಾಡು ಅಂತ ಹೇಳಿ. ಓ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಹೌದು. ಸೊ ಈ ತರ ಆಗಿರೋದಿದೆ. ದೆನ್ ಎವರ್ ಸೆಡ್ ಬ್ರೇಕ್ ತಗೋ, ಇಲ್ಲ ನೀನು ಮಾಡಬೇಡ ಅಂತ ಯಾವತ್ತೂ ನಂಗೆ ಹೇಳಿದ್ದಿಲ್ಲ. ಸೊ ನಾನೇನು ಖುಷಿ ಇದ್ದೀನಿ, ನಾನು ಖುಷಿ ಪಡ್ತಾ ಇದ್ದೆ, ಅದಕ್ಕೆ ಓಕೆ ಅಂದಿರೋದೇ ಹೆಚ್ಚು. ಇವಾಗ ನೀವು ಶೂಟಿಂಗ್ ಹೋದಾಗ ಅಮ್ಮ ಕರ್ಕೊಂಡು ಹೋಗ್ತೀರಾ ಶೂಟಿಂಗಿಗೆ? ಹೈದರಾಬಾದಿಗೆಲ್ಲ ಹೋಗಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅಮ್ಮ ಎಲ್ಲಾ ಕಡೆ ಬಂದೇ ಬರ್ತಾರೆ. ಅಂಡ್ ಚಿಕ್ಕ ವಯಸ್ಸಿಂದನೂ ಅದೇ ಸಪೋರ್ಟಿವ್ ಪೇರೆಂಟ್ಸ್ ಇದ್ರೆ ಏನ್ ಬೇಕಿದ್ರು ಮಾಡ್ಬೋದು. ನಾನು ಎಲ್ಲಿ ಚಿಕ್ಕ ವಯಸ್ಸಿಂದ ನಾನು ಯಾವುದೇ ಸ್ಟೇಜ್ ಶೋಸ್ ಇರಲಿ, ನನ್ನ ಸ್ಕೂಲಿಂದ ಪಿಕಪ್ ಡ್ರಾಪ್, ನನ್ನ ಮನೆಗೆ ಬಿಟ್ಟಾದ್ಮೇಲೆ ಅವ್ರೇನು ಸುಮ್ಮನೆ ಇರ್ತಾ ಇರಲಿಲ್ಲ. ನಾನು ಕ್ಲಾಸಸ್ ಇರೋದು ಅಲ್ಲಿಗೆ ಬಂದು ಅಲ್ಲಿಗೆ ವೆಯ್ಟ್ ಮಾಡಿ ಮತ್ತೆ ಅಲ್ಲಿಂದ ಕರ್ಕೊಂಡು ಬಂದ ಎಲ್ಲ ಕೆಲಸನೂ ನಮ್ಮ ತಂದೆ ಮಾಡ್ತಾರೆ. ಪಿಕಪ್ ನಾನು ಎಲ್ಲ ಕಡೆ ಕರ್ಕೊಂಡು ಹೋಗೋದು ಬರೋದೆಲ್ಲ ನಮ್ಮ ತಂದೆ. ನಮ್ಮಮ್ಮ ಒಂಥರ ಬ್ಯಾಕ್ ಸಪೋರ್ಟ್ ಥರ, ಮನೇಲಿ ನಂಗೆ ಏನೋ ಫುಡ್ ಅದು ಇದು ಎಲ್ಲ ಮೇಂಟೈನ್ ಮಾಡೋದಾಗಿರ್ಬೋದು ಅದು. ಆಮೇಲೆ ಇವಾಗ ನನ್ನ ಜೊತೆ ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾರಮ್ಮ. ಹೈದರಾಬಾದ್ ಟ್ರಾವೆಲ್ ಮಾಡ್ತಾರೆ, ಮೂವಿ ಸೆಟ್ಟಿಗೆ ಬರ್ತಾರೆ, ಇನ್ನೇನು ಆಡ್ ಶೂಟ್ಸಿಗೆ ಬರ್ತಾರೆ. ಇಷ್ಟು ಸಪೋರ್ಟ್ ಇದೆ. ಪೇರೆಂಟ್ಸ್ ಅಂತಾನೆ ಹೇಳೋಂಗಿಲ್ಲ, ಇಡೀ ಹೋಲ್ ಫ್ಯಾಮಿಲಿನೇ ಅನ್ಬೋದು. ಬಿಕಾಸ್ ಅಂಶು ರಿಲೀಸ್ ಆದಾಗ್ಲೇನೆ ದೇ ವರ್ ವೆರಿ ಎಕ್ಸೈಟೆಡ್. ಎಲ್ಲರಿಗೂ ಅವರೆಲ್ಲರಿಗೂ ಹೇಳಿ ಅವ್ರವರೇ ಸೆಪ್ರೇಟ್ ಆಗಿ ಬ್ಯಾನರ್ಸ್ ಎಲ್ಲ ಮಾಡಿ, ಅಂಡ್ ದೇರ್ ಅಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಈ ಥರ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ನನಗೆ ಸಿಕ್ಕಿರೋದು. ಸೊ ಹೋಲ್ ಫ್ಯಾಮಿಲಿನ ನನಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ವೆರಿ ನೈಸ್, ಐ ಆಮ್ ಹ್ಯಾಪಿ ಫಾರ್ ಯು ಟು. ಹಾಗೆ ಇವಾಗ ನಿಮ್ಗೆ ಇಂಡಸ್ಟ್ರಿನಲ್ಲಿ ಒನ್ ಕಾಲ್ ಅವೇ ಫ್ರೆಂಡ್, ನಾನು ಕಾಲ್ ಮಾಡಿದ ತಕ್ಷಣ he or she will be there ಅನ್ನೋರು ಯಾರು? ಅನ್ವಿತಾ ಸಾಗರ್. she'll always be there. I was hoping ಇನ್ನೂ ಒಂದು 2 ಹೆಸರು ಕೊಡ್ತೀರಾ ಅಂತ. ಅಲ್ಲ, ತುಂಬಾ ಜನ ಇದ್ದಾರೆ. ಅಂಡ್ ವಿಕಾಸ್ ಉತ್ತಯ್ಯ ಅಣ್ಣಯ್ಯ ಮಾಡ್ತೀನಿ. ನನಗೆ ಎನಿ ಟೈಮ್ ಐ ಕ್ಯಾನ್ ಕಾಲ್ ಹಿಮ್ ಎನಿ ಟೈಮ್. ಎಷ್ಟು ಗಂಟೆ ಮಧ್ಯರಾತ್ರಿ ಫೋನ್ ಮಾಡಿದ್ರು ಪಿಕ್ ಮಾಡಿ, ಓಕೆ ನಾನೇನೋ ಪ್ರಾಬ್ಲಮ್ ಇದ್ದೀನಿ, ಐ ಆಮ್ ಹಿಯರ್, ಬರ್ತಾ ಇದ್ದೀನಿ ಅಂತ ಹೇಳೋಕ್ಕೆ ಅನ್ವಿತಾ ಸಾಗರ್ ಅಂಡ್ ವಿಕಾಸ್ ಉತ್ತಯ್ಯ. ವೆರಿ ನೈಸ್. ಅಣ್ಣಯ್ಯ ಪ್ರಮೋದ್ ಶೆಟ್ಟಿ ಸರ್ ಪ್ರೊಡಕ್ಷನ್ ಹೌಸ್ ಅಲ್ಲಿ ಬರ್ತಾ ಇರೋದಲ್ವಾ? ಓಕೆ ಓಕೆ. ಸೊ ಪ್ರೊಡಕ್ಷನ್ ಹೌಸ್ ಅಲ್ಲಿ ಅವ್ರ ಪ್ರೊಡಕ್ಷನ್ ಹೌಸ್ ಯಾವ ರೀತಿ ಇದೆ ನಿಮ್ಗೆ ಅಣ್ಣಯ್ಯ ಸೆಟ್ ಇಂದ? ಇಟ್ಸ್ ರಿಯಲಿ ಗ್ರೇಟ್ ಟು ವರ್ಕ್ ವಿತ್. ಅದೇ ಹೇಳ್ದಂಗೆ ನಂಗೆ ಶೆಟ್ಟಿ ಅವ್ರ ಗ್ರೂಪ್ ಜೊತೆ ವರ್ಕ್ ಮಾಡಕ್ ತುಂಬಾ ಇಷ್ಟ.
ಹಿಂಗ್ ಒಂದ್ ಚಾನ್ಸ್ ಸಿಕ್ತು. Okay, ಪ್ರಮೋದ್ okay. ಸರ್ನ ಮೀಟ್ ಮಾಡಿದಾಗಿರ್ಲಿ, ಸುಪ್ರೀತಾ ಮ್ಯಾಮ್, ದೇ ಬೋತ್ ಆರ್ ರಿಯಲಿ ಗ್ರೇಟ್. ಆ್ಯಂಡ್ ಯಾವಾಗಲೂ ನಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ನನ್ನ ಬಗ್ಗೆ ಎಸ್ಪೆಷಲಿ ನನ್ನ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ನಾನು ತುಂಬ ಟ್ರಾವೆಲ್ ಮಾಡ್ತಿರ್ತೀನಿ, ಅಮ್ಮ ನೀನು ರೆಸ್ಟ್ ತಗೋ ಸ್ವಲ್ಪ, ನ್ಯಾಪ್ ತಗೋ ಸ್ವಲ್ಪ ಅಂತ. ಅದರ್ ದ್ಯಾನ್ ದ್ಯಾಟ್ ಅವ್ರು ದೇ ಬೋತ್ ಆರ್ ವೆರಿ ಫ್ರೆಂಡ್ಲಿ. ಜೊತೆಗೆಲ್ಲೋ ಆಚೆ ಸಿಗೋದಾಗಿರ್ಬೋದು, ಸಿಕ್ಕಿದಾಗ ಇನ್ನೆಲ್ಲೋ ಏನೋ ಫಂಕ್ಷನ್ಸ್ಗೆ ಹೋದಾಗ ಯಾವುದಕ್ಕೂ ಮಿಸ್ ಮಾಡಲ್ಲ. ದೇ ವಿಲ್ ಕಾಲ್ ಅಸ್ ಆ್ಯಂಡ್ ದೇ ವೆರಿ ಸಪೋರ್ಟಿವ್ ಎಲ್ಲ ಸ್ಟೆಪ್ಸ್. ಗುಡ್ ಗುಡ್. ಆ್ಯಂಡ್ ಹಾಗೆ ಐ ವಾಂಟೆಡ್ ಟು ಆಸ್ಕ್ ಒನ್ ಮೋರ್ ಥಿಂಗ್. ಇವಾಗ ನಿಮಗೆ ಕೆಲಸ ಎಲ್ಲ ನಡೀತಾ ಇದೆ. ಕೆಲವರು ಯಾವ ಥರ ಆ್ಯಕ್ಟರ್ಸ್ ಏನು ಮಾಡ್ತಾರೆ ಅಂದರೆ, ಸೀರಿಯಲ್ ಆದಮೇಲೆ, ಮೂವಿ ಆದಮೇಲೆ ದೇ ಡೋಂಟ್ ಕಮ್ ಬ್ಯಾಕ್ ಟು ಸೀರಿಯಲ್ಸ್. ಬಟ್ ನೀವು ಯಾವುದಕ್ಕೂ ಸ್ಟಿಕ್ ಆನ್ ಆಗ್ತಾ ಇಲ್ಲ. ಇವಾಗ ಅಂಶು ಬಂದಿದೆ, ಅಣ್ಣಯ್ಯ ಮಾಡ್ತಾ ಇದ್ದೀರಾ. ನೀವಾಗಲೇ ಹೇಳಿದ್ರಿ ನನಗೆ ನಾನ್ ಸ್ಟಾಪ್ ಕೆಲಸ ಮಾಡೋದಕ್ಕೆ ಇಷ್ಟ, ಬಿಸಿ ಲೈಫ್ ಇರಬೇಕು ಅಂತ. ಇದಕ್ಕೋಸ್ಕರನಾ ಇಲ್ಲ ಅಂತಂದರೆ ಯು ಡೋಂಟ್ ವಾಂಟ್ ಟು ಲಿವ್ ಔಟ್ ಸೀರಿಯಲ್ಸ್? ಇಲ್ಲ, ಹಂಗಂತ ಏನೂ ಇಲ್ಲ. ಇಟ್ಸ್ ನಾಟ್ ದಟ್ ಐ ಡೋಂಟ್ ವಾಂಟ್ ಟು ಡೂ ಸೀರಿಯಲ್ಸ್, ಮೂವೀಸೇ ಮಾಡಬೇಕು ಅಥವಾ ಮೂವೀಸ್ ಬೇಡ ಸೀರಿಯಲ್ಸ್. ನಂಗೆ ತಲೆ ಆ ಥರ ಇಲ್ಲ, ಏನೂ ಇಲ್ಲ. ಅದೇ ಹೇಳಿಲ್ವಾ, ಆಪರ್ಚುನಿಟಿ ನಾಕ್ ಮಾಡಿದಾಗ ನಾನು ಹೋಗ್ಬಿಡ್ತೀನಿ ಅಷ್ಟೇ ಅಂತ. ಚಾನ್ಸ್ ಸಿಕ್ಕಿದ್ರೆ ಡೆಫಿನೆಟ್ಲಿ ನನಗೆ ಟೈಮ್ ಆಯಿತು ಅಂದರೆ ಆದಷ್ಟು ಎಲ್ಲ ಕಡೆಗೆ ಹೋಗೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆದಷ್ಟು ನಾನು ಟೈಮ್ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲೆಲ್ಲೋ ನನಗೆ ಇಲ್ಲಿ ಕನ್ನಡ ಶೂಟ್ ಇಷ್ಟೊಂದು ಬ್ಯುಸಿ ಇರುತ್ತೆ, ಇನ್ನೆಲ್ಲೋ ನನಗೆ ತೆಲುಗುವಿಂದನೋ ಏನೋ ಕಾಲ್ ಮಾಡಿ ಇವತ್ತೇನೋ ಒಂದು ಈ ಥರ ನಿಂಗೆ ಹಾಡಾಡೋಕ್ಕೋ ಮತ್ತೊಂದಕ್ಕೋ ಏನೋ ಆಪರ್ಚುನಿಟಿ ಇದೆ ಬರ್ತೀಯಾ ಅಂತಂದ್ರೆ ಅಲ್ಲಿ ಹಾಡಾಡಕ್ಕಲ್ವಾ, ಇದನ್ ಬಿಟ್ಟು ಯಾರು ಹೋಗ್ತಾರೆ ಆ ಥರ ತಲೆಯಲ್ಲಿಲ್ಲ. ಸೊ ಐ ವಿಲ್ ಆಲ್ವೇಸ್ ಟ್ರೈ ಟು ಬ್ಯಾಲೆನ್ಸ್. ಸೊ ಇಲ್ಲಿ ಮಾಡಿ ಯು ವಿಲ್ ಗ್ರಾಬ್ ಆಲ್ ಯುವರ್ ಆಪರ್ಚುನಿಟೀಸ್. ವೆರಿ ಗುಡ್, ವೆರಿ ಗುಡ್. ಅದಿರಬೇಕು ಎಲ್ರಿಗೂ. ನೀವು ಹೇಳಿದ್ದು ಇವಾಗ ನೀವು ಅಷ್ಟು ಆಪರ್ಚುನಿಟೀಸ್ನ ಗ್ರಾಬ್ ಮಾಡ್ತಿರೋದಕ್ಕೆ ನಿಮ್ಗೆ ಇನ್ನೂ ಆಪರ್ಚುನಿಟೀಸ್ ಜಾಸ್ತಿ ಸಿಗ್ತಾ ಇದೆ ಕೂಡ. ವೆರಿ ನೈಸ್, ವೆರಿ ನೈಸ್.